ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಒಂದು ಆಸೆ ಇತ್ತು. ಹಾಗೆ ನಮ್ಮ ನಾದಿನಿ ನಾವು ಎಲ್ಲ ಮಾತಾಡ್ಕೊಂಡಿದ್ವಿ ಯಾವಾಗಲಾದ್ರೂ ಒಂದು ಸತಿ ಹೋಗೋಣ ಅಂತ. ನನ್ನ ನಾದಿನಿ ಸ್ಕೂಲ್ ಟೀಚರು, ಹಾಗಾಗಿ ಅವ್ರ ಸ್ಕೂಲ್ ಟೀಚರ್ಸು ಹೋಗೋಣ ಅಂತ ಹೇಳಿದ್ರಂತೆ. ಹಾಗಾಗಿ ನಾವು ಅವರು ಎಲ್ಲ ಒಟ್ಟು ಸೇರಿ ಹೋಗಿದ್ದು. ನಾವು ಇಲ್ಲಿಂದ ಟ್ರೈನಲ್ಲಿ ಹಾಸನಕ್ಕೆ ಹೋಗಿ ಹಾಸನದಿಂದ ಟಿ ಟಿ ಮಾಡ್ಕೊಂಡು ಹೋಗಿರೋದು. ಹಾಸನದಿಂದ ಇಳಿದು ಹೋಗೋ ಹೊತ್ತಿಗೆ ಅಲ್ಲಿ ಒಂದು ಮರದಲ್ಲಿ ಫುಲ್ಲು ಗಿಳಿ ನೋಡಿ ಹೇಗೆ ಕಾಣ್ತಾ ಇದೆ. ಗಿಳಿದು ಸ್ವಲ್ಪ ವೀಡಿಯೋ ಮಾಡಿದ್ವಿ. ಹಾಗೆ ಹೊರಗಡೆ ಬಂದು ಮೇನ್ ರೋಡ್ ಹತ್ರ ಟಿ ಟಿ ಬಂತು, ಟಿ ಟಿ ಹತ್ಕೊಂಡ್ವಿ. ಹಾಗೆ ಒಳಗಡೆ ಹೋಗೋಕ್ಕೆ ನೀವು ಹೋಗ್ರಿ ಅಂತ ನಾನಿನ್ನೇ ತಳ್ತಾ ಇದ್ದೆ. ಅವರೇ ಹೋದ್ರು. ಅಂದರೆ ಟೀಚರ್ಸ್ ಎಲ್ಲ ಇದ್ರಲ್ಲ, ಫಸ್ಟು ಎಲ್ಲವನ್ನು ಮಾತಾಡ್ಸ್ತಿರೋದು, ಭೇಟಿ ಮಾಡ್ತಾ ಇರೋದು. ಆಮೇಲೆ ಅವರೇ ಹೇಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ, ಇಷ್ಟು ಜನ ಇದ್ದಾರೆ. ನಮ್ಮ ಟೀಚರ್ಸ್ ಎಲ್ಲ ಹೇಗೆ ಸ್ಟೆಪ್ ಹಾಕ್ತಾರೆ ನೋಡಿ. ಇವಾಗ ಆ ಸೈಡಲ್ಲಿ ನಾವು ಒಂಚೂರು ಸ್ಟೆಪ್ ಹಾಕಿದ್ದು. ಅಜ್ಜಿ ನಿಧಾನ ಕಂಡ್ರೆ ನಾವು ಹಾಸನದಿಂದ ಹೊರಟಿದ್ದು ನೈಟ್ 9:30ಗೆ ಹೊರಟ್ವಿ. ಬೆಳಿಗ್ಗೆ ಮಂತ್ರಾಲಯ ತಲುಪ್ತಾ 6 ಗಂಟೆ ಆಗಿತ್ತು. ಇನ್ನು ಟ್ರೈನಲ್ಲಿ ಹೋಗಬೇಕಂತ ಫಸ್ಟ್ ಅಂದ್ಕೊಂಡಿದ್ವಿ. ಟ್ರೈನ್ ಫುಲ್ಲು ಬುಕ್ಕಿಂಗ್ ಆಗಿತ್ತು. ಯಾಕಂದರೆ ರಜೆ ಟೈಮ್ ಅಲ್ವಾ, ಸ್ಕೂಲ್ ರಜೆ ಇರುತ್ತೆ, ಎಲ್ಲ ಹೊರಟಿರ್ತಾರೆ. ಹಾಗಾಗಿ ನಮಗೆ ಸೀಟ್ ಸಿಗಲಿಲ್ಲ. ಹಾಗಾಗಿ ಟಿ ಟಿ ಮಾಡ್ಕೊಂಡು ಹೋಗೋಣ ಅಂತ ಇದು ಮಾಡಿತ್ತು. ಟಿ ಟಿ ಮಾಡ್ಕೊಂಡು ಹೋಗಿದ್ದಕ್ಕೆ ಅಲ್ಲೇ ಬೃಂದಾವನ ಅದು ಇದು ಎಲ್ಲ ನೋಡ್ಕೊಬರೋಕ್ಕಾಯಿತು. ಇನ್ನು ಟ್ರೈನಲ್ಲಿ ಹೋಗೋದಾದ್ರೆ ಬರೀ ಇದು ನೋಡ್ಕೋಬೇಕಿತ್ತು, ಇಲ್ಲ ಎಕ್ಸ್ಟ್ರಾ ಒಂದು ಆಟೋ ಗೀಟ ಮಾಡ್ಕೊಂಡು ಆ ಕಡೆ ಹೋಗಬೇಕಿತ್ತು. ಅದು ನಮಗೆ ಗೊತ್ತಾಗಲ್ಲಲ್ವ. ಹಾಗಾಗಿ ಟಿ ಟಿಯಲ್ಲಿ ಇನ್ನೂ ಅನುಕೂಲ ಆಯಿತು, ಬೇಗನೂ ಹೋಗೋಕ್ಕಾಯಿತು, ಆಮೇಲೆ ಬೇಗ ಬರೋಕ್ಕೂ ಆಯಿತು. ಎಲ್ಲ ಪ್ಲೇಸೆಲ್ಲ ನೋಡ್ಕೊಂಡು ಬಂದ್ವಿ. ಹೊಳೇಲಿ ಸ್ನಾನ ಮಾಡೋಣ ಅಂತೇಳಿ ಹೋದ್ವಿ. ಅಲ್ಲಿ ನೋಡಿದ್ರೆ ಹೊಳೇಲಿ ನೀರೇ ಇಲ್ಲ. ಅಂದರೆ ಹರಿಯೋ ನೀರಿದ್ದರೆ ಸ್ನಾನ ಮಾಡ್ಬೋದು. ಬೇಸಿಗೆ ಬೇರೆ ಅಲ್ವಾ, ನೀರಿಲ್ಲ, ಹರಿತಾ ಇರಲಿಲ್ಲ. ಅಂದರೆ ಹೊಂಡ ಇರುತ್ತಲ್ವ, ಆ ಥರಲ್ಲಿ ನೀರಿತ್ತಷ್ಟೇ. ಅದರಲ್ಲೇ ಸ್ವಲ್ಪ ಜನ ಸ್ನಾನ ಮಾಡ್ತಾಯಿದ್ರು. ನಾವು ಹಾಗೆ ಈ ಕಡೆ ಬಂದು ರೂಮ್ ಮಾಡ್ಕೊಂಡು ಅಲ್ಲೇ ಸ್ನಾನ ಗೀನ ಮಾಡಿ ರೆಡಿಯಾಗಿ ಬಂದ್ವಿ. ಸೀದಾ ದರ್ಶನ ಮಾಡ್ಬೇಕಂತ ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ರಶ್ ಆಗಿತ್ತು. 8 ಗಂಟೆಗೆ ಹೋದ್ವಿ ಎಲ್ಲ ಸ್ನಾನ ಮುಗಿಸ್ಕೊಂಡು. ಅಷ್ಟೊತ್ತಿಗೆ ಜನ. ಅಲ್ಲೇ ಹೊರಗಡೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ವಿ.
ಅಲ್ಲೇ ರಾಯರ ಫೋಟೋ ಎಲ್ಲ ಇದು ಮಾಡ್ತಾರೆ, ಸೇಲ್ ಮಾಡ್ತಾ ಇರ್ತಾರೆ. 150 ರೂಪಾಯಿ ಅಂತಾರೆ, 100 ರೂಪಾಯಿ ಅಂತಾರೆ. ಎಲ್ಲ ಈ ದರ್ಶನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹಾಗೆ ಊಟ ಮಾಡ್ಕೊಂಡು ದೇವಸ್ಥಾನದ ಒಳಗಡೆ ಮತ್ತು ಬೇರೆ ದೇವಸ್ಥಾನ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ನೋಡ್ಕೊಳಕ್ಕೆ ಅಂತ ಹೋದ್ವಿ. ಹಾಗೆ ಅಲ್ಲಿ ಭರತನಾಟ್ಯ ಎಲ್ಲ ಆಗ್ತಾಯಿತ್ತು. ಆಗ ಅದೊಂದು ಸ್ವಲ್ಪ ವೀಡಿಯೋ ಮಾಡಿ ಹಾಗೆ ಬಂದ್ವಿ. ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಹೇಳಿ ಇಲ್ಲೂ ಹೋಗಿತ್ತು. ಇದು ಬೃಂದಾವನದ ಹತ್ರ ಇರೋ ಇನ್ನೊಂದು ದೇವಸ್ಥಾನ. ಇದನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ಒಂದು ಹೇಳ್ತಾರೆ ಎಲ್ಲ, ಹಾಗೆ ಬರೆದಿದ್ದಾರೆ ಅಲ್ಲಿ. ಇದೇ ಬೃಂದಾವನ. ಇದು ಜಪಕಟ್ಟೆ ರಾಯರದ್ದು. ಇದ್ರ ಪಕ್ಕದಲ್ಲೇ ಹೊಳೆ ಇದೆ, ಚೆನ್ನಾಗಿದೆ, ನೀರೆಲ್ಲ ಚೆನ್ನಾಗಿದೆ, ಒಳ್ಳೆ ವಾತಾವರಣ ಇದೆ ಇಲ್ಲಿ. ಖುಷಿಯಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ಇದ್ದು ಒಂದು ಅರ್ಧ ಗಂಟೆ ಕೂತು ಅಲ್ಲಿ ನೀರಲ್ಲೆಲ್ಲ ಆಟ ಆಡಿಬಿಟ್ಟು ನಾವು ಹೋಗಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಆ ರಾಯರು ಒಳ್ಳೇದು ಮಾಡಲಿ. ಸಂಪಿ ಅವ್ವ ನೆನಿತು ಬಾ ಹಚ್ಚಪ್ಲ ಬಾ ನಿನ್ನ